ಏನಮ್ಮ ಅಮ್ಮ ಇವತ್ತು ಏನು ಮಾಡಮ್ಮ? ಏನು ಬೇಕು? ಪಿಜ್ಜಾ. ಪಿಜ್ಜಾ ಮಾಡೋಣ. ಹಾಂ ಸರಿ ಆಯಿತು. ಸೊ ನನ್ನ ಮಗಳು ಹೇಳಿದ್ದು ಕೇಳಿಸ್ಕೊಂಡ್ರಲ್ವ, ನಾನು ಅದಕ್ಕೆ ಮಕ್ಳಿಗೋಸ್ಕರ ಪಿಜ್ಜಾ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ನೋಡಿ ಅದಕ್ಕೆಲ್ಲ ಏನೇನು ಐಟಮ್ ಬೇಕು ಅಂತ. ಇದೆಲ್ಲ ನಾನು ಮಾರ್ಟಲ್ಲಿ ತೊಗೊಂಬಂದಿರೋದು. ಒನ್ ಟೈಮ್ ಇನ್ವೆಸ್ಟ್ಮೆಂಟು, ಎಷ್ಟು ಟೈಮ್ ಆದರೂ ಮಾಡ್ಕೋಬೋದು ನಾವು. ಇದು ಪಿಜ್ಜಾ ಬೇಸ್ ಬಂದು 32 ರೂಪೀಸ್ಗೆ 2 ಪೀಸ್ ಸಿಗುತ್ತೆ. ಚೀಸು ಅಷ್ಟೇ 99 ಸಣ್ಣ ಸಣ್ಣ ಕ್ಯೂಬ್ ಥರ ಸಿಗುತ್ತೆ. ಅದು ಪನ್ನೀರ್ ತೊಗೊಂಬಂದಿದ್ದೀನಿ. ಜಸ್ಟ್ 1 ಈರುಳ್ಳಿ 1 ಟೊಮೊಟೊ ತೊಗೊಂಡಿದ್ದೀನಿ ಪಿಜ್ಜಾ ಬೇಸ್ಗೆ. ಈಗ ಚಿಲ್ಲಿ ಫ್ಲೆಕ್ಸ್ ಮಾಡಿಸ್ಕೊಳ್ಳೋಣ ಅಂತಂದ್ಬಿಟ್ಟು ಒಂದು 4 ಒಣಮೆಣ್ಸಿನ್ಕಾಯಿನ ಮಿಕ್ಸಿಗೆ ಹಾಕಿ ತರಿಯಾಗಿ ಪುಡಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಇದು ಅಂದರೆ ಚೀಸು ಕ್ಯೂಬ್ ಇರುತ್ತಲ್ಲ, ಅದು ಆ ಥರನೇ ಸ್ಲೈಸ್ ಮಾಡಿ ಹಾಕೋದು ಬೇಡ ಅಂತ ಅಂದ್ಬಿಟ್ಟು ತುರಿದು ಹಾಕೋಣ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ತುರ್ಕೊತಾ ಇದ್ದೀನಿ ನಾನು. ಎಷ್ಟು ಆಗುತ್ತೋ ಅಷ್ಟು, ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ ಚೀಸ್ನ. ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ ಅಂತ. ಹೊರ್ಗಡೆದಕ್ಕಿಂತ ಮನೇಲಿ ಮಾಡ್ಕೊಂಡು ತಿಂದರೆ ಎಷ್ಟೋ ಖುಷಿ, ಮಕ್ಕಳು ತುಂಬ ಖುಷಿಪಟ್ಟರು ನಿಜವಾಗ್ಲೂ. ನೋಡಿ ಈ ಥರ ತುರಿದಿಟ್ಕೊಂಡಿದ್ದೀನಿ ಚೀಸ್ನ, 2 ಕ್ಯೂಬ್ನ ತುರಿದಿಟ್ಕೊಂಡಿದ್ದೀನಿ. ಈಗ ಪನ್ನೀರನ್ನ ಜಸ್ಟ್ ನಾನು ಒಂದು ಕಾಲು ಇಷ್ಟೇ, ಒಂದು 2 ಇಂಚಷ್ಟು ಸೈಡ್ ಕಟ್ ಮಾಡಿಕೊಂಡು ಅದನ್ನು ಸಣ್ಣ ಸಣ್ಣ ಕ್ಯೂಬಾಗಿ ಕಟ್ ಮಾಡ್ಕೊಂಡಿದ್ದೀನಿ. ತುಂಬ ಹಾಕಿ ಇದು ಮಾಡೋಣ. ನೋಡಿ ಇದು ಪಿಜ್ಜಾ ಬೇಸು ಎಷ್ಟು ಸಾಫ್ಟಾಗಿತ್ತು ಅಂದರೆ ಫ್ರೆಶ್ ಇತ್ತು. ಇದಕ್ಕೊಂದು ಪ್ಲೇಟ್ ತೊಗೊಂಡ್ಬಿಟ್ಟು ನೀಟಾಗಿ ಅದಕ್ಕೆ ಮಯೋನೀಸು ಮತ್ತು ಇದು ಪಿಜ್ಜಾ ಸಾಸ್ ಬರುತ್ತಲ್ವ ರೆಡಿ, ಅದನ್ನು ಅಪ್ಲೈ ಮಾಡ್ಕೊತಾ ಇದ್ದೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಏನಾದರೂ ತಪ್ಪಿತ್ತು ಅಂದರೆ ಹೇಳಿ, ನೆಕ್ಸ್ಟ್ ಟೈಮ್ ಅದನ್ನು ಸರಿ ಮಾಡ್ಕೊತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮನೆಯಲ್ಲೇ ಹೆಣ್ಮಕ್ಳು ಈ ಥರದ್ದು ಹೊಸದು ಏನಾದರೂ ಒಂದು ಕಂಡುಹಿಡಿತಾರೆ, ಅದಕ್ಕೆ ಸಪೋರ್ಟ್ ಮಾಡಲೇಬೇಕು, ಮಾಡಿ. ನೋಡಿ ನೀಟಾಗೆಲ್ಲ ಅದನ್ನು ಅಪ್ಲೈ ಮಾಡಿಕೊಂಡು ಅಂದರೆ ಇಷ್ಟು ಮಾಡಿದ್ರು ಮಕ್ಕಳು ಏನೋ ಅಯ್ಯೋ ನಮ್ಮ ಮನೇಲಿ ಪಿಜ್ಜಾ ಮಾಡ್ತಿದ್ದಾರೆ ಅಂತ ಏನು ಮಕ್ಕಳು ಖುಷಿ. ಈ ಹೊರಗಡೆ ಆರ್ಡ್ರು ಕೊಟ್ಟು ತರಿಸ್ತೀನಿ ಅಂತಂದರೆ ಡೊಮಿನೋಸಲ್ಲಿ 250 ವೆಜ್ ಲೋಡೆಡ್ ಆ ಥರ ಸಿಗುತ್ತೆ. ಬರೀ ಚೀಸ್ ಕಾರ್ನ್ ಆಯಿತು ಅಂದರೆ 170 180, ಅಂದರೆ ಆನ್ಲೈನಲ್ಲಿ ಬುಕ್ ಮಾಡಿ ತೊಗೊತೀವಿ ಅಂತಂದರೆ ಅಷ್ಟಾಗುತ್ತೆ. ಸೊ ನೋಡೋಣ, ಫಸ್ಟ್ ಟೈಮ್ ಮಾಡ್ತಾ ಇರೋದು ಮನೆಯಲ್ಲೇ. ಅದು ಮತ್ತು ಟೂತ್ ಪಿಕ್ಕಲ್ಲೆಲ್ಲ ಹೋಲ್ಗೆ ಇದು ಮಾಡ್ತಾಯಿದ್ದೀನಿ, ಮತ್ತು ಅದೆಲ್ಲ ಸಾಸ್ ಎಲ್ಲ ಒಳಗಡೆ ಎಲ್ಲ ಚೆನ್ನಾಗಿ ಇಳೀಲಿ ಅಂತ ಅಂದ್ಬಿಟ್ಟು. ಸಾಸ್ ಎಲ್ಲ ಚೆನ್ನಾಗೇ ಇತ್ತು, ಎಲ್ಲ ಫ್ರೆಶ್ ಆಗೇ ತಂದಿದ್ದಿದ್ದು. ಇವತ್ತು ಏನಿತ್ತೋ ಆವಾಗ ಹಂಗೆ ತಂದು ಈವ್ನಿಂಗೇ ಸ್ಟಾರ್ಟ್ ಮಾಡಿದ್ದಿದ್ದು ನಾನು. ಸ್ವಲ್ಪ ಇದು ಎಲ್ಲ ಎಕ್ಸ್ಟ್ರಾ, ಈಗ ಕೆಲವೊಂದು ಆರ್ಡ್ರ್ ಕೊಟ್ಟು ಮಾಡಿದ್ರೆ ಅಲ್ಲೇ ಹೋಗಿ ಆರ್ಡ್ರ್ ಕೊಟ್ಟರೆ ನಮಗೆ ಎಕ್ಸ್ಟ್ರಾ ಅದು ಬೇಕು, ಎಕ್ಸ್ಟ್ರಾ ಇದು ಬೇಕು ಅಂತ ಹೇಳಿ ಇದು ಮಾಡ್ತೀವಿ. ಬಟ್ ನಮಗೆ ಮನೆಯಲ್ಲಿ ಅಂದರೆ ನಮ್ಗೆ ಎಷ್ಟು ಬೇಕೋ ಅಷ್ಟೇ ಹಾಕ್ಕೋಬೋದಲ್ವ. ಅದಕ್ಕೇ ನೋಡಿ ಚೀಸ್ನೆಲ್ಲ ಸ್ಪ್ರೆಡ್ ಮಾಡ್ತಾಯಿದ್ದೀನಿ ಫುಲ್ಲು, ಎಲ್ಲೆಲ್ಲಿ ಇದಾಗುತ್ತೋ ಅಲ್ಲೆಲ್ಲ ಕ್ಲೀನಾಗಿ ಹರಡ್ಕೊತಾ ಇದ್ದೀನಿ. ಇದು ಸಂಜೆ ಟೈಮು ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ಮಾಡಿಕೊಟ್ರೆ ಆಹಾ ಮಕ್ಕಳಿಗೆ ಹಿಡಿಯೋಕ್ಕೆ ಆಗಲ್ಲ. ಅದು ಇನ್ನೂ ತಂದು ನೋಡ್ಬಿಟ್ರೆ ನಮ್ಮಮ್ಮ ಇನ್ನೊಂದು ಸಲ ಪಿಜ್ಜಾ ಮಾಡುತ್ತೆ ಅಂತ ಬೇರೆ ಹೇಳ್ಕೊಬರ್ತಾರೆ ಮಕ್ಕಳು. ಕೇಳೋಕ್ಕೆ ಒಂಥರ ಖುಷಿ. ಮತ್ತು ನಾನು ಆನಿಯನ್ನ ಉದ್ದುದಕ್ಕೆ ಸಣ್ಣ ಕಟ್ ಮಾಡಿದ್ದೀನಿ, ಅದನ್ನು ಹಂಗೆ ನೀಟಾಗಿ ಡೆಕೋರೇಟ್ ಮಾಡ್ಕೊತಾ ಇದ್ದೀನಿ. ಇನ್ನು ಕಾರ್ನೆಲ್ಲ ಹಾಕೋಣ ಅಂತ ಅಂದ್ಕೊಂಡೆ. ನಮ್ಮ ಮನೆಯವ್ರು ಬೇಡ ಇವತ್ತಿಗೆ ಇದು ಮಾಡು, ನೆಕ್ಸ್ಟ್ ಟೈಮ್ ಬೇಕಾದ್ರೆ ಕಾರ್ನ್ ಅದೆಲ್ಲ ಹಾಕ್ಬಿಟ್ಟು ಮಾಡೋಣ ಅಂತ ಹೇಳಿದ್ರು. ಸೊ ಹಂಗಾಗಿ ನಾನು ಇಷ್ಟೇ ಐಟಮ್ನ ನಾನು ಯೂಸ್ ಲಾಸ್ಟಿಗೆ ನಾವು ಚಿಲ್ಲಿ ಫ್ಲೆಕ್ಸನ್ನು ಯೂಸ್ ಮಾಡಲಿಲ್ಲ. ಬೇಡ ಮಕ್ಕಳು ಖಾರ ಆಗಿಬಿಡುತ್ತೆ ಜಾಸ್ತಿ, ಏನು ಬೇಡ ಸಾಕಿದೆ ನ್ಯಾಚುರಲಾಗಿ ಚೆನ್ನಾಗಿದೆ ಅಂತ ಹೇಳಿದ್ರು ನಮ್ಮ ಮನೆಯವರು. ಸರಿ ಆಯಿತು ಅಂತ ಹೇಳ್ಬಿಟ್ಟು ಅದನ್ನು ಹಾಕಲಿಲ್ಲ. ನೋಡಿ ಟೊಮೊಟೊನ
ಅದೂ ಅಷ್ಟೇ ಸಣ್ಣ ಸಣ್ಣ ಕಟ್ ಮಾಡಿದ್ದೀನಿ, ಸ್ಲೈಸ್ ಮಾಡಿಲ್ಲ, ಸಣ್ಣ ಸಣ್ಣಗೆ ಬಾಕ್ಸ್ ಟೈಪ್ ಕಟ್ ಮಾಡಿದ್ದೀನಿ. ಯಾಕೆಂದರೆ ಅದು ಈ ಉದ್ರದಕ್ಕಾದರೆ ಹಿಂಗೆ ಎಳೆದ್ರೆ ಅರ್ಧ ಅಲ್ಲೇ ಇದಾಗ್ಬಿಡುತ್ತೆ ತಿನ್ಬೇಕಾದ್ರೆ. ಸೊ ಹಿಂಗೆ ಆಯ್ತು ಅಂದರೆ ಒಂದೇ ಸಲ ಬಾಯಿಗೆ ಇಟ್ಕೋಬೋದಲ್ಲ ಅಂತ ಅಂದ್ಬಿಟ್ಟು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ನಾನು. ಮನೆಯಲ್ಲಿ ಅಂದರೆ ಕೆಲವೊಂದು ಅಡುಗೆಯಲ್ಲಿ ತುಂಬ ಇಂಟ್ರೆಸ್ಟ್ ಇರೋರಾದರೆ ಈ ಥರ ಎಲ್ಲ ವೆರೈಟಿ ಏನಾದರೂ ಯೂಸ್ ಮಾಡ್ಕೊಂಡು ಮಾಡ್ತಾಯಿರ್ತಾರೆ. ಸೊ ನಾನು ಆ ಥರ ಕ್ಯಾಟಗರಿಗೆ ಸೇರಿದೋಳೇನೆ. ಬಟ್ ಏನಾದರೂ ನೋಡಿದ ತಕ್ಷಣ ಅದು ನಮ್ಮ ಮನೇಲಿ ಮಾಡಬೇಕು ಅಂತ ಹೇಳಿ ಅನಿಸ್ತಾ ಇರುತ್ತೆ ನನಗೆ. ಈ ಹೊರಗಡೆ ಜಾಸ್ತಿ ಖರ್ಚು ಮಾಡೋದಕ್ಕಿಂತ ಮನೆಯಲ್ಲೇ ಯಾವುದೇ ಇದಿಲ್ದಂಗೆ ಆರಾಮಾಗಿ ಮಾಡ್ಕೊಂಡು ತಿನ್ಬೋದು. ಹಂಗಾಗಿ ಜಾಸ್ತಿ ನಾನು ಏನೇ ಆದರೂ ಮನೇಲೇ ಟ್ರೈ 90% ನಾನು ಮನೆಯಲ್ಲೇ ಟ್ರೈ ಮಾಡ್ತೀನಿ, ಎಲ್ಲೋ 10% ಅಷ್ಟೇ. ಅದು ಮಕ್ಕಳು ಯಾವಾಗಾದರೂ ಔಟ್ಸೈಡ್ ಏನಾದರೂ ಬೇಕು ಅಂದಾಗ ಅಷ್ಟೇ. ಈ ಗೋಬಿ ಆ ಥರ ಎಲ್ಲ ಯಾವಾಗಲೂ ಕೊಡಿಸ್ಬಾರ್ದಲ್ವ ಮಕ್ಕಳಿಗೆ. ಸೊ ಹಂಗಾಗಿ ಯಾವಾಗಾದರೂ ಒನ್ ಟೈಮ್ ಅಷ್ಟೇ ನಾವು ಹೊರಗಡೆ ಇದು ಮಾಡೋದು. ಇಲ್ಲಾಂದರೆ ಗೋಬಿನೂ ಅಷ್ಟೇ ಒಂದೊಂದು ಸಲ ಎಲ್ಲ ಮನೆಯಲ್ಲೇ ಮಾಡಿಕೊಟ್ಬಿಡ್ತೀನಿ ಮಕ್ಕಳಿಗೆ. ನೋಡಿ ಪನ್ನೀರು ಅಷ್ಟೇ ಇದು ಮಾಡ್ತೀನಿ. ಲಾಸ್ಟಿಗೆ ಸ್ವಲ್ಪ ಮಯೋನೀಸ್ ಅಲ್ಲಲ್ಲಿ ಇದು ಮಾಡ್ತಾಯಿದ್ದೀನಿ. ಅದು ಏನೋ ಪ್ಯಾನಿಗೆ ಫಸ್ಟೇ ಸ್ಪ್ರೆಡ್ ಮಾಡೋಣ ಅಂದ್ಕೊಂಡೆ, ಬಟ್ ಲಾಸ್ಟಿಗೆ ತಿನ್ಬೇಕಾರೆ ಚೆನ್ನಾಗಿ ಸಿಗುತ್ತೆ ಅದ್ರ ಮೇಲೆ ಬಿದ್ದಿರೋದ್ರ ಮೇಲೆ ಅಂತ ಅಂದ್ಬಿಟ್ಟು. ಈ ಪನ್ನೀರು ಕೆಲವೊಂದು ಸಲ ಏನಾಗುತ್ತೆ ಅಂದರೆ ಹಾಲು ಎಲ್ಲ ಅಷ್ಟೇ ನಾವೇನಾದರೂ ಮನೇಲಿ ಏನಾದರೂ ಗ್ರೇವಿ ಮಾಡಬೇಕಂದ್ರೆ ಆಲ್ಮೋಸ್ಟ್ ಪನ್ನೀರ್ನೆಲ್ಲ ಆಯಿಲಲ್ಲಿ ಫ್ರೈ ಮಾಡ್ಕೊತೀವಿ. ಸೊ ಹಂಗಾಗಿ ಅಷ್ಟೇನು ಅನಿಸಲ್ಲ. ಬಟ್ ಇದು ಡೈರೆಕ್ಟ್ ಹಂಗೆ ಹಾಕಿರೋದ್ರಿಂದ ತಿನ್ಬೇಕಾರೆ ಅಂದರೆ ನನಗೆ ಎಸ್ಪೆಷಲಿ ನನಗೆ ಆ ಥರ ಅನಿಸುತ್ತೆ ಅಂತ ಅಂದ್ಬಿಟ್ಟು ಮಯೋನೀಸ್ನ ನಾನು ಲಾಸ್ಟಿಗೆ ಹಾಕ್ತಾಯಿದ್ದೀನಿ. ಮತ್ತು ಇನ್ನೊಂದು ಸ್ವಲ್ಪ ಚೀಸ್ ಎತ್ತಿಟ್ಕೊಂಡಿದ್ದೆ, ಅದನ್ನು ಲಾಸ್ಟಿಗೆಲ್ಲ ಎಲ್ಲೆಲ್ಲಿ ಇದೆಯೋ ಅದಕ್ಕೆಲ್ಲ ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ನೋಡೋಕ್ಕೆ ಕಲರ್ಫುಲ್ಲಾಗಿ ತುಂಬ ಚೆನ್ನಾಗಿದೆ. ನೋಡಿ ಫೈನಲಿ ಈ ಥರ ರೆಡಿಯಾಗಿದೆ. ಫುಲ್ಲು ನಾವು ಆರ್ಡ್ರ್ ಕೊಟ್ಟು ಮಾಡೋದಂತೂ ಈ ಲೆವೆಲಿಗಂತೂ ಯಾರೂ ತುಂಬಿಕೊಡಲ್ಲ ಅಂಗಡಿಯಿಂದ ಕೊಡೋ ಪಿಜ್ಜಾದಲ್ಲಿ. ಬಟ್ ನಾವೀಗ ಮನೇಲಾಗಿರೋದಕ್ಕೆ ತುಂಬ ತುಂಬಿದ್ದೀವಿ ಅಷ್ಟೇ. ಓವನ್ನ ನಾನು ಅದಕ್ಕೂ ಮುಂಚೆ ಪ್ರೀ ಹೀಟ್ ಮಾಡ್ಕೊಂಡಿದ್ದೀನಿ. 10 ಮಿನಿಟ್ಸ್ ಮುಂಚೆನೇ ನಾನು ಹೀಟ್ ಮಾಡ್ಕೊಂಡಿದ್ದೀನಿ ಓವನ್ಗೆ. ಮತ್ತು ನಮ್ಮ ಮನೆಯವರು ಸೆಟ್ ಮಾಡ್ತಾಯಿದ್ದಾರೆ ಅದನ್ನು. ಅದು 230 ಇಟ್ಟಿಟ್ಟು 15-20 ಮಿನಿಟ್ಸ್ ಟೈಮ್ ಸೆಟ್ ಮಾಡಿದ್ದೀವಿ. ಅದಕ್ಕೆ ಮುಂಚೆ ಫಸ್ಟೇ ಹೀಟ್ ಮಾಡಿಬಿಟ್ಟು ಆಮೇಲೆ ಇಡಬೇಕು. ಸೊ ಹಾಗಾಗಿ ಅದನ್ನು ಸೆಟ್ ಮಾಡಿ ಇಟ್ಟಿದ್ದಾರೆ. ಸೊ ಟೈಮ್ ಎಷ್ಟು ನಿಮಿಷ ಬೇಕು ಅಷ್ಟು ನಿಮಿಷ. ನಮಗೆ ಸ್ವಲ್ಪ ಅದು ಪನ್ನೀರೆಲ್ಲ ಮೇಲೆಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗಲಿ ಅಂತಲೇ ನಾವೇ ಒಂದು 5 ನಿಮಿಷ ಎಕ್ಸ್ಟ್ರಾ ಇಟ್ಟಿದ್ವಿ. ಲಾಸ್ಟಿಗೆ ಕೆಳಗಡೆ ಅದು ಬೆಡ್ ಏನಿದೆಯೋ ಅದು ಸ್ವಲ್ಪ ಬ್ರೆಡ್ದು ಹಾರ್ಡ್ ಅನಿಸ್ತು. ಸೊ ಓಕೆ ಫಸ್ಟ್ ಟೈಮ್ ಮಾಡಿರೋದಲ್ವ. ನೋಡಿ ಫೈನಲಿ ಈ ಥರ ಆಗಿದೆ. ಇದೂ ಮಾಲಲ್ಲಿ ತಂದಿದ್ದು 39 ಅಷ್ಟೇ. ಇದು ಪಿಜ್ಜಾ ಕಟ್ಟರು ತುಂಬ ಚೆನ್ನಾಗಿದೆ. ಅದು ಸ್ಟೀಲ್ದು ಪ್ಲೇಟ್ ಇರೋದ್ರಿಂದ ಸ್ವಲ್ಪ ತಳಕಂಗೂ ಆಯಿಲೆಲ್ಲ ಹಾಕಿದ್ದೆ. ಬಟ್ ಆದರೂ ಮೇಲೆಲ್ಲ ಫುಲ್ ಸಾಫ್ಟ್ ಇತ್ತು, ತಿನ್ನೋದಕ್ಕೆಲ್ಲ ಚೆನ್ನಾಗಿತ್ತು. ಕೆಳಗಡೆ ಅಷ್ಟೇ ಅದು ಬ್ರೆಡ್ದು ಇದು ಸ್ವಲ್ಪ ಹಾರ್ಡ್ ಅನಿಸ್ತು ಅಷ್ಟೇ. ಅದು ಬಿಟ್ಟು ಹೆಂಗೈತೆ ಟೇಸ್ಟು? ಚೆನ್ನಾಗೈತೆ. ಇಷ್ಟ ಆಯ್ತಾ? ಅಂಗಡಿದು ಇಷ್ಟನಾ ಮನೇಲಿ ಮಾಡಿರೋದು ಇಷ್ಟನಾ? ಮನೆ ಚೀಸ್ ಎಲ್ಲ ಚೆನ್ನಾಯ್ತಾ? ನೋಡಿದ್ರಲ್ವಾ ನನ್ನ ಮಗ ಹೇಳಿದ್ದು, ಅವನಿಗೆ ತುಂಬ ಇಷ್ಟ ಆಯಿತು ಅವನಿಗೆ. ಸೊ ಇವತ್ತಿನ ವ್ಲಾಗ್ ಇದಾಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಪ್ಲೀಸ್ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಬೇಡಿ. ಥ್ಯಾಂಕ್ ಯು.